ಮುಖಾಂತರ ವಿಷಯ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಪ್ರದಾನದಲ್ಲಿ ಅಕ್ರಮಗಳು, ತೀವ್ರ ಆರೋಪಗಳು, ಭ್ರಷ್ಟಾಚಾರ, ನಿಯಮ ಉಲ್ಲಂಘನೆ ಮತ್ತು ವಿದ್ಯಾರ್ಥಿಗಳ ಶೋಷಣೆಯನ್ನು ತಡೆಯುವ. ಎಲ್ಲರೂ ನಮಸ್ಕಾರ. ಇವತ್ತು ನಾವು ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಷಯ ಇತ್ತೀಚೆಗೆ ಕೇಳಿಬಂದಂಥ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಪ್ರದಾನದಲ್ಲಿ ಒಂದು ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಏನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಈ ಒಂದು ಆರೋಪದ ಮೇಲೆ ನಾವು ಮನವಿಯನ್ನು ಕೊಟ್ಟು ಇದ್ರ ಮೇಲೆ ಒಂದು ತನಿಖೆ ಆಗಬೇಕು ಅಂತ ಒಂದು ಮನವಿ ಮಾಡಿದ್ದೀವಿ. ಕಾರಣ ವಿಜಯಪುರ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ 2003 ಇಸ್ವಿನಲ್ಲಿ ಸ್ಥಾಪನೆ ಆಗಿದ್ದು ಇಲ್ಲಿವರೆಗೆ ಯಾವುದೇ ಒಂದು ಅಕ್ರಮ ಭ್ರಷ್ಟಾಚಾರದಲ್ಲಿ ಹೆಸರು ಕೇಳಿಬಂದಂಥದ್ದು ನಮ್ಮ ವಿಶ್ವವಿದ್ಯಾಲಯ ಅಲ್ಲ. ಸೊ ಸುಮಾರು ಇಷ್ಟು ವರ್ಷ ಆದಮೇಲೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪದಲ್ಲಿ ಸತ್ಯಾಸತ್ಯತೆ ನಮಗೆ ಗೊತ್ತಾಗಬೇಕಾಗಿದೆ. ವಿಜಯಪುರ ಜಿಲ್ಲೆಯ ಜನತೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ನಮ್ಮ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯ. ಸೊ ಹೀಗಾಗಿ ನಮ್ಮ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಒಂದು ಕಳಂಕ ಬಂದಿದೆ, ಒಂದು ಆರೋಪ ಬಂದಿದೆ. ಈ ಆರೋಪ ಮುಕ್ತ ಆಗಬೇಕಂತಂದ್ರೆ ಉನ್ನತ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು. ಅದು ರಾಜ್ಯದ ವತಿಯಿಂದ ಆಗಬಹುದು ಅಥವಾ ವಿಶ್ವವಿದ್ಯಾಲಯ ವತಿಯಿಂದ ಆಗಬಹುದು. ಒಂದು ಸಮಿತಿ ರಚನೆ ಆಗಿ ಈ ಒಂದು ಆರೋಪದ ಬಗ್ಗೆ ಒಂದು ಸತ್ಯಾಸತ್ಯತೆ ಎಲ್ಲ ಪರಿಗಣಿಸಿ ಈ ಒಂದು PhD ಪ್ರದಾನದಲ್ಲಿ ಕೇಳಿ ಬರುವಂತ ಒಂದು ಭ್ರಷ್ಟಾಚಾರ ಆರೋಪ ಏನು ಕೇಳಿ ಬರ್ತಾ ಇದೆ, ಇದು ಸತ್ಯ ಏನೋ ಸುಳ್ಳು ಏನೋ ಅಂತೇಳಿ ಒಂದು ತನಿಖೆ ಮಾಡಿ ಒಂದು ಜನರಿಗೆ ಸತ್ಯಾಸತ್ಯತೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಮಾಡಿಕೊಂಡು, ಯಾಕಂದ್ರೆ ರಾಜ್ಯಪಾಲರು ಈ ಒಂದು ವಿಶ್ವವಿದ್ಯಾಲಯದ ಒಂದು ಕುಲಪತಿಗಳು ಕೂಡ ಆಗಿದ್ದಾರೆ. ಹೀಗಾಗಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆರೋಪ ನೋಡಿ, ಇವಾಗ PhD ಪ್ರದಾನ ಮಾಡೋದ್ರಲ್ಲಿ ಕೆಲವೊಬ್ಬರು 1 ತಿಂಗಳು 2 ತಿಂಗಳಲ್ಲೇ ಅವರು PhD ಪ್ರದಾನ ಆಗಿದೆ, ಒಬ್ಬೊಬ್ಬರಿಗೆ 1 ವರ್ಷ ಆಗಿದೆ, 1 ವರ್ಷ ಆದರೂ ಕೂಡ PhD ಪ್ರದಾನ ಆಗಿಲ್ಲ. ಇದೇನು PhD ಪ್ರದಾನದಲ್ಲಿ ಏನು ಭ್ರಷ್ಟಾಚಾರ ನಡೀತಿದ್ರು ಅಥವಾ ಗೈಡ್ ಏನಾದರೂ ಮಿಸ್ಗೈಡ್ ಮಾಡ್ತಿದಾರೋ, ಸೊ ಇದು ಒಂದು ಸ್ವಲ್ಪ ತನಿಖೆ ಆದ್ಮೇಲೆ ಗೊತ್ತಾಗ್ತಾ ಇದೆ. ಇದು ಕೇವಲ ಆರೋಪ, ನಾವು ಕೂಡ ಆರೋಪ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ, ಈ ತರ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಆರೋಪ ಸುಳ್ಳಿದೇನೋ ಸತ್ತಿದೇನೋ ಒಂದು ತನಿಖೆ ಮಾಡಿದ ಮೇಲೆ ಗೊತ್ತಾಗೋದು. ಹೀಗಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಮನವಿಯನ್ನು ಮಾಡ್ಕೋತಾ ಇದೆ, ಈ ಆರೋಪ ಸುಳ್ಳಾಗಿರ್ಬೇಕು. ಯಾಕಂದ್ರೆ ನಮ್ಮ ಏಕೈಕ ವಿಶ್ವದಲ್ಲಿ ಇರೋದ್ರಿಂದ ಆರೋಪಗಳಿದಾವೆ. ಭ್ರಷ್ಟಾಚಾರ ನಿಜವಾಗ್ಲೂ ಆಗಿದ್ರೆ ಅಥವಾ ವಿದ್ಯಾರ್ಥಿ ನಮಗೆ ಏನೇ ಶೋಷಣೆ ಆಗಿದ್ರೆ ಅಥವಾ ಗೈಡ್ ದಿಂದ ಏನಾದ್ರೂ ಇಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ, ಪ್ರಾಧ್ಯಾಪಕರದಿಂದ ಏನಾದ್ರು ಭ್ರಷ್ಟಾಚಾರ ನಡೆದಿದ್ರೆ ಅದ್ರ ತನಿಖೆ ಆಗಬೇಕು. ತನಿಖೆಯಲ್ಲಿ ಸತ್ಯ ಹೊರ ಬಂತಪ್ಪ ಅಂತಂದ್ರೆ ತಪ್ಪಿತಸ್ಥರಿಗೆ ಕಠಿಣ ಶಿಸ್ತು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ जिलाध्यक्ष। पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।